ಓಕೆ ಅಭಿಷೇಕ್, ಹಾಗೆ ಲೈನಲ್ಲಿರಿ. ನಮ್ಮ ನಾಗೇಂದ್ರ ಬಾಬು ಕೂಡ ಸ್ಥಳದಲ್ಲೇ ಇದ್ದು ಅಲ್ಲಿನ ಕೆಲವು ರಹಸ್ಯ ಸ್ಥಳಗಳನ್ನು ಈಗ ತಲುಪಿದ್ದಾರೆ. ನಾಗೇಂದ್ರ ಬಾಬು ಇವತ್ತು ಉತ್ಖನನ ಆಗುವಂಥ 13ನೇ ಸ್ಪಾಟ್ ಇದೆಯಲ್ಲ, ಮಾರ್ಕ್ ಮಾಡಿರುವಂಥ 13ನೇ ಸ್ಪಾಟ್ನಲ್ಲಿ ನಾಗೇಂದ್ರ ಬಾಬು ಇದ್ದಾರೆ. ನಾಗೇಂದ್ರ ಬಾಬು 13ನೇ ಸ್ಪಾಟ್ನಲ್ಲಿ ಭದ್ರತೆ ಹೇಗಿದೆ, ಯಾವ್ಯಾವ ಪೊಲೀಸರಿದ್ದಾರೆ, ಹಾಗೆ ಎಷ್ಟು ಗಂಟೆಗೆ ಅಲ್ಲಿ ಉತ್ಖನನ ಆರಂಭ ಆಗುತ್ತೆ, ಅಲ್ಲಿ ಎಷ್ಟು ಕುತೂಹಲ ಇದೆ, ಉತ್ಖನನದಲ್ಲಿ ಏನಾದರೂ ಕಳೆಬರಹ ಸಿಗುತ್ತೆ ಅನ್ನೋದ್ರ ಬಗ್ಗೆ. ನಾಗೇಂದ್ರ ಬಾಬು, ಗೋ ಹೆಡ್. ರಂಜಿತ್, ನೋಡಿ, ಪ್ರಮುಖವಾಗಿ ನಾನೀಗ 13ನೇ ಪಾಯಿಂಟ್ನ ಬಳಿ ಇದ್ದೀನಿ. ನನ್ನ ಬಲಬದಿಯಲ್ಲೇ ನಾವು ಗಮನಿಸ್ಬೋದು 13ನೇ ಪಾಯಿಂಟ್ ಇದೆ. ಈ 13ನೇ ಪಾಯಿಂಟನ್ನು ತಲುಪೋದಕ್ಕೆ ಮೊದಲಿಗೆ SIT ತನಿಖಾ ತಂಡ 11ನೇ ಪಾಯಿಂಟನ್ನು ಉತ್ಖನನ ಮಾಡಬೇಕು. ಆ ಬಳಿಕ 12ನೇ ಪಾಯಿಂಟ್ನಲ್ಲಿ ಉತ್ಖನನವನ್ನು ಮಾಡಬೇಕು. ಅಲ್ಲಿ ಆದ ಬಳಿಕ ಈ 13ನೇ ಪಾಯಿಂಟ್ನ ಬಳಿ ಬರ್ತಾರೆ. ಈಗ ದೂರುದಾರ ತೋರಿಸಿರುವಂತಹ ಪಾಯಿಂಟ್ಗಳ ಪೈಕಿ ಇದು ಕಟ್ಟ ಕಡೆಯ ಪಾಯಿಂಟ್ 13ನೇ ಪಾಯಿಂಟ್. ಈಗ ಆಲ್ರೆಡಿ 10 ಪಾಯಿಂಟ್ಗಳಲ್ಲಿ ಉತ್ಖನನ ಕಾರ್ಯ ಮುಕ್ತಾಯ ಆಗಿದೆ. ಅದರಲ್ಲಿ ಕೇವಲ 6ನೇ ಪಾಯಿಂಟಲ್ಲಿ ಮಾತ್ರ ಒಂದು ಅಸ್ಥಿ ಸಿಕ್ಕಿದೆ ಅನ್ನುವ ಅಸ್ಥಿ ಪಂಜರ ಸಿಕ್ಕಿದೆ ಅಂತೇಳಿ ಅದನ್ನು ಲ್ಯಾಬ್ಗೆ ಕಳಿಸಿಕೊಡುವಂಥ ಕೆಲಸವನ್ನು ಕೂಡ ಮಾಡಲಾಗಿದೆ. ಅದರ ವರದಿಗೆ ಇನ್ನೂ ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ಇದನ್ನು ಹೊರತುಪಡಿಸಿ 9 ಪಾಯಿಂಟ್ಗಳಲ್ಲಿ ಯಾವುದೇ ರೀತಿಯಾದಂತಹ ಕುರುಗಳು ಕಳೆಬರಹ ಸಿಕ್ಕಿಲ್ಲ. 13ನೇ ಪಾಯಿಂಟಲ್ಲಿ ನಾನು ಸಾಕಷ್ಟು ಶವಗಳನ್ನು ಹೋತಿಟ್ಟಿದ್ದೀನಿ ಅಂತೇಳಿ ದೂರುದಾರ ಈಗ ಆಲ್ರೆಡಿ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಎಲ್ಲರ ಚಿತ್ತ ನೆಟ್ಟಿರುವಂಥದ್ದು 11, 12 ಹೊರತುಪಡಿಸಿದ್ರೆ 13ನೇ ಪಾಯಿಂಟ್ನ ಬಳಿ. ಹಾಗಾಗಿ 13ನೇ ಪಾಯಿಂಟ್ನ ಬಳಿ ಬಂದಾಗ ಇಲ್ಲಿ ಉತ್ಖನನ ಆರಂಭ ಆದಾಗ ಇಲ್ಲಿ ಏನಾದರೂ ಸಿಗುತ್ತಾ ಅನ್ನುವ ಕುತೂಹಲ ಒಂದು ಕಡೆ ಆಗಿದ್ರೆ, ಮತ್ತೊಂದು ಕಡೆ ಇಲ್ಲಿ ಏನು ಸಿಗದೆ ಹೋದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಗೊಂದಲಗಳು ಕೂಡ ಇಲ್ಲಿ ಒಂದು ಕಡೆ ದೂರುದಾರಲ್ಲಿ ಕಾಡ್ತಾ ಇರ್ಬೋದು ಅಂತ ಕೂಡ ನನಗೆ ಅನಿಸ್ತಾ ಇದೆ. ನೋಡಿ, ಇಲ್ಲಿ ಪೊಲೀಸರು ಡೇ ಆ್ಯಂಡ್ ನೈಟ್ ಇಲ್ಲಿ ಸೆಕ್ಯೂರಿಟಿಗಾಗಿ, ಭದ್ರತೆಗಾಗಿ ನಿಯೋಜನೆ ಮಾಡಿದ್ದಾರೆ. ಒಂದು ಪಟ್ಟಿಯನ್ನು ಕೂಡ ಹಾಕಿ ಆ ಜಾಗಕ್ಕೆ ಲಾಕ್ ಮಾಡಿದ್ದಾರೆ, ಸೀಸ್ ಮಾಡಿದ್ದಾರೆ. ಯಾರು ಕೂಡ ಆ ಜಾಗಕ್ಕೆ ತೆರಳದಂತೆ ಒಂದಷ್ಟು ಮುಂಜಾಗ್ರತಾ ಕ್ರಮವನ್ನು ಕೂಡ ತಗೊಂಡಿದ್ದಾರೆ. ರಂಜಿತ್, ನೋಡಿ, ಇಲ್ಲಿ ಒಂದು ವಿಚಾರ ಅಂತಂದರೆ ಒಂದಷ್ಟು ಪಾಯಿಂಟ್ಗಳನ್ನು ಅರಣ್ಯ ಪ್ರದೇಶದಲ್ಲಿ ತೋರಿಸಿದ್ರೆ, ಇನ್ನೊಂದಷ್ಟು ಪಾಯಿಂಟ್ಗಳನ್ನು ಪ್ರಮುಖವಾದಂಥ ಮೇನ್ ರಸ್ತೆಯ ಪಕ್ಕದಲ್ಲೇ ತೋರಿಸಿರುವಂಥ ಹಿನ್ನೆಲೆಯಲ್ಲಿ ಈ 13ನೇ ಪಾಯಿಂಟ್ ಏನಿದೆಯಲ್ಲ, ಈ 13ನೇ ಪಾಯಿಂಟ್ನ ಮುಂಭಾಗದಲ್ಲೇ ಒಂದು ಮನೆ ಕೂಡ ಇದೆ. ಆ ಮನೆಯವರನ್ನು ನಾನು ಮಾತಾಡಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಸಾರ್ವಜನಿಕರ ರಸ್ತೆ ಈಗ ನಾನು ಬೆಳಗ್ಗಿಂದ ಕೂಡ ಗಮನಿಸಿದಂತೆ ಸಾಕಷ್ಟು ಜನ ಇಲ್ಲಿ ಓಡಾಡ್ತಾ ಇದ್ದಾರೆ. ಪ್ರತಿನಿತ್ಯ ಕೂಡ ಓಡಾಡಂತೆ ಇವರು ಓಡಾಡ್ತಾ ಇರುವಂಥದ್ದು. ಇಲ್ಲಿ ಆ ಪಾಯಿಂಟ್ನ ಮಾರ್ಕ್ ಮಾಡಿರುವಂಥ ಎದುರು ಬದಿಯಲ್ಲೇ ಒಂದು ಮನೆ ಕೂಡ ಇದೆ. ಆ ಮನೆ ಒಳಗಡೆ ಹೋಗ್ತಾ ಇದ್ದೀನಿ, ಅವರನ್ನು ಮಾತಾಡಿಸುವಂಥ ಪ್ರಯತ್ನವನ್ನು ರಂಜಿತ್ ನಾನು ಮಾಡ್ತೀನಿ. ನೋಡಿ, ಇದು ಅರಣ್ಯ ಪ್ರದೇಶ ಅಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸರ್, ಯಾರಿದ್ದಾರೆ ದೊಡ್ಡವರು? ಒಂದು ನಿಮಿಷ ಬನ್ನಿ. ಸರ್, ಈಗ ಒಬ್ಬರು ಬರ್ತಿದ್ದಾರೆ, ಎದುರುಗಡೆ ಮನೆಯಲ್ಲೇ ಇದ್ದಾರೆ. ನೋಡಿ, ಆ ಪಾಯಿಂಟ್ನಿಂದ ನಾನು 2 ಹೆಜ್ಜೆ ಅಂದರೆ ಒಂದು ರಸ್ತೆ ಮುಂಭಾಗದಲ್ಲೇ ಒಂದು ಮನೆ ಇದೆ. ಈ ಮನೆಯವರು ಎಷ್ಟು ವರ್ಷದಿಂದ ಇಲ್ಲಿದ್ದರು, ಈ ರಸ್ತೆ ಯಾವಾಗ ಆಯಿತು, ಅವರನ್ನು ನಾನು ಪ್ರಶ್ನೆ ಮಾಡ್ತೀನಿ. ಇಲ್ಲಿನ ಸ್ಥಳೀಯರು ಇವರು. ಸರ್, ಒಂದು ನಿಮಿಷ. 13ನೇ ಪಾಯಿಂಟ್ನ ಮುಂಭಾಗದಲ್ಲೇ ಇರುವಂಥ ಮನೆ. ಸರ್, ನಮಸ್ತೆ. ಎಷ್ಟು ವರ್ಷದಿಂದ ನೀವು ಇರೋದಿಲ್ಲಿ? ನಾವು ಸುಮಾರು ಒಂದು 40 ವರ್ಷದಿಂದ ಇದ್ದೀವಿ. ಹೌದಾ? ಈಗ ಇಲ್ಲಿ 13ನೇ ಪಾಯಿಂಟ್ ನಿಮ್ಮ ಮನೆ ಮುಂದೆನೇ ಇದೆ. ನಿಮ್ಮ ಮನೆ ಗೇಟ್ನ ಮುಂಭಾಗದಲ್ಲೇ ತೋರಿಸಿರೋದು. ನಿಮಗೆ ಭಯ ಆಗಲಿಲ್ವಾ? ಈ ಥರದ್ದು ನಮ್ಮ ಮನೆ ಮುಂದೆನೇ ನಡೆದಿದೆ ಅಂತ ಹೇಳಿ ಈಗ ಆರೋಪ ಕೇಳಿ ಬಂದಿದೆಯಲ್ಲ? ಅವ್ರು ಎಷ್ಟೊತ್ತು ಹಾಕಿದ್ದಾರೆ ಅಂತೇಳಿ ನಮ್ಗೆ ಗೊತ್ತಿಲ್ಲ ಅಲ್ಲ. ಎಷ್ಟೊತ್ತಿಗೆ ಹಾಕಿದ್ದಾರೆ ಅಂತೇಳಿ, ಹಾಕಿದಾರೋ ಇಲ್ವೋ ಅಂತೇಳಿ ನಮ್ಗೆ ಗೊತ್ತಿದೆಯಾ? ಸುಮ್ಮನೆ ಅಪವಾದ ಮಾಡ್ತಿದ್ದಾರೆ ಇಲ್ಲಿ ಕ್ಷೇತ್ರಕ್ಕೋಸ್ಕರ. ಹಾಗಾಗಿ ನಾವೇನು ನೋಡಿಲ್ಲ ಅದನ್ನು, ಹಾಕಿದಿರೋದನ್ನು ಅಷ್ಟೇ. ಆತ ಹೇಳಿದಾನೆ ಯಾರು ಇಲ್ದ್ರೆ ಸಮಯದಲ್ಲಿ ಬಂದು ಆತ ಹಾಕಿ ಹೋಗಿದ್ದಾನೆ ಅಂತೇಳಿ. ಈಗ ಇದೇ ಪಾಯಿಂಟನ್ನು ನಿಮ್ಮ ಮನೆಯ ಎದುರುಗಡೆನೇ ತೋರಿಸಿರುವಂಥ ಹಿನ್ನೆಲೆಯಲ್ಲಿ ಈಗ ಇಲ್ಲಿ ಹಾಕಿದ್ದೀನಿ, ಹೂತಿಟ್ಟಿದ್ದೀನಿ ಅಂತ ಹೇಳಿದ ಬಳಿಕ ನಿಮ್ಗೇನು ಅನ್ನಿಸ್ತು? ನಿಮ್ಗೆ ಗೊತ್ತಾದಾಗ ನಮ್ಮ ಮನೆ ಮುಂದೆನೇ ಈ ಥರ ಆಗಿದೆಯಲ್ಲ ಅಂತೇಳಿ ಆಶ್ಚರ್ಯ ಆಗುತ್ತೆ ನಮಗೆ. ಈ ಥರ ಎಲ್ಲ ಹಾಕಿದ್ದಾನೆ ಅಂತೇಳಿ. ಅವನು ಎಲ್ಲ ಮಲಗಿದ ಟೈಮಲ್ಲೇ ಹಾಕ್ತಾನೆ ಅಲ್ಲಿ ಬಂದು. ಎಷ್ಟೊತ್ತಿಗೆ ಹಾಕಿದ್ದಾನೆ ಅಂತೇಳಿ ನಮ್ಗೆ ಗೊತ್ತಾಗಲ್ಲ. ನಾವು ಇಲ್ಲಿ 10 ಗಂಟೆಗೆ ಮಲಗಿದ್ರೆ ಬೆಳಿಗ್ಗೆ 5 ಗಂಟೆಗೆ ಹೇಳ್ತೀವಿ. ಇಲ್ಲಿ ಸಾಧ್ಯನಾ ಅಂದರೆ ಅಷ್ಟು ಟೈಮ್ ತಗೊಂಡು ಆ ಗುಂಡಿಯನ್ನು ಹಗ್ದು ಅಲ್ಲಿ ಊತಾಕಿ ಮತ್ತೆ ಗುಂಡಿಯನ್ನು ಮುಚ್ಚುವಷ್ಟು ಟೈಮ್ ಇರುತ್ತಾ? ಇಲ್ಲಿ ಜನ ಯಾರು ಓಡಾಡೋದಿಲ್ವಾ ಈ ರಸ್ತೆಯಲ್ಲಿ? ಓಡಾಡ್ತಾರೆ, ಸುಮಾರು ಜನ ಓಡಾಡ್ತಾರೆ. ಈ ಕಡೆ ಸುಮಾರು ಜನ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ. ಇಲ್ಲಿ ಹಾಕಿಲಿಕ್ಕೆ ಸಾಧ್ಯನೇ ಇಲ್ಲ. ಮೊದಲೆಲ್ಲ ಇಲ್ಲಿ ಕೊಳೆತ ಶವಗಳನ್ನೆಲ್ಲ ಹಾಕ್ತಾ ಇದ್ರು, ಅಲ್ಲಿ ಸೈಡಲ್ಲೆಲ್ಲ ಹಾಕ್ತಾ ಇದ್ರು. ಅವಾಗ ಇವಾಗೆಲ್ಲ ಮಣ್ಣೆಲ್ಲ ಹಾಕಿ ಅದ್ರ ಸುಮಾರು ಇದು ಮಾಡಿದ್ದಾರೆ. ಎಲ್ಲಿ ಹಾಕ್ತಿದ್ರು ಕೊಳೆತ ಶವಗಳನ್ನ? ಸೈಡೆಲ್ಲ ಹಾಕ್ತಿದ್ರು ಮೊದಲು. ಇಲ್ಲೇ ಹಾಕ್ತಾ ಪೊಲೀಸ್ ಎಲ್ಲ ಇನ್ಫಾರ್ಮೇಶನ್ ಇದ್ದೇ ಹಾಕಿದ್ದು. ಅಂದ್ರೆ ಕೊಳ್ತಿತ್ತು, ಅದನ್ನ ಹಾಸ್ಪಿಟ್ಲಿಗೆ ತಗೊಂಡು ಆಗದಾಗ ಇಲ್ಲಿ ಕೊಂಡು ಹಾಕ್ತಿತ್ತು. ಮತ್ತೀಗ ನೀವು 13ನೇ ಪಾಯಿಂಟ್ ಇದೆಯಲ್ಲ, ಅಲ್ಲಿ ಏನಾದರೂ ಹಾಕಿರ್ಬೋದಾ? ಇಲ್ಲ,
ಅಲ್ಲಿ ಇಲ್ಲ, ಚಾನ್ಸಸ್ ಇಲ್ಲ ಅಲ್ಲಿ ನೀವು ಹಾಕಿರೋ. ಹೇಳ್ತಿದ್ರಿ ಪೊಲೀಸರು ಮುಂಚೆ ಎಲ್ಲ ಹಾಕ್ತಾ ಇದ್ರು. ಅಂದ್ರೆ ಮೊದಲು ಇಲ್ಲಿ ಹೊಳೆಯಲ್ಲಿ ಕೊಳೆತ ಶವಗಳೆಲ್ಲ ಇರ್ತಿದ್ವು, ಒಂದೆರಡು ಸಿಕ್ತಿತ್ತು. ಅದನ್ನೆಲ್ಲ ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಸ್ಟೇಷನಿಗೆಲ್ಲ ತಗೊಂಡು ಪೊಲೀಸ್ ಅವರೇ ಅದನ್ನ ಇದು ಮಾಡಿ ಇಲ್ಲಿ ಹಾಕ್ತಾ ಇದ್ರು. ಓಕೆ. ನೋಡಿ ರಂಜಿತ್, ಇದು ಸ್ಥಳೀಯರ ಮಾತು. ಮುಂಚೆ ಪೊಲೀಸರು ಕೊಳೆತ ಶವಗಳನ್ನು ಇದೇ ಒಂದು ಜಾಗದಲ್ಲಿ ಹಾಕ್ತಾ ಇದ್ರು. ಆದರೆ ಈತ ಯಾವ ಸಂದರ್ಭದಲ್ಲಿ ಬಂದು ಹಾಕಿ ಹೋಗಿದ್ದನೋ ಗೊತ್ತಿಲ್ಲ. ಆದರೆ ಈ ವಿಚಾರ ಕೇಳಿ ನಮಗೂ ಕೂಡ ಆಶ್ಚರ್ಯ ಆಗಿದೆ ಅಂತೇಳಿ ಆ ಒಂದು 13ನೇ ಪಾಯಿಂಟ್ನ ಮುಂಭಾಗದಲ್ಲಿರುವಂಥ ಮನೆಯ ನಿವಾಸಿಯವರು ನಮ್ಮ ಜೊತೆ ಈಗ ಮಾತಾಡಿ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ರಂಜಿತ್. ಓಕೆ ನಾಗೇಂದ್ರ ಬಾಬು. ಓಕೆ ಅಭಿಷೇಕ್, ಹಾಗೆ ಲೈನಲ್ಲಿರಿ. ನಮ್ಮ ನಾಗೇಂದ್ರ ಬಾಬು ಕೂಡ ಸ್ಥಳದಲ್ಲೇ ಇದ್ದು ಅಲ್ಲಿನ ಕೆಲವು ರಹಸ್ಯ ಸ್ಥಳಗಳನ್ನು ಈಗ ತಲುಪಿದ್ದಾರೆ. ನಾಗೇಂದ್ರ ಬಾಬು ಇವತ್ತು ಉತ್ಖನನ ಆಗುವಂಥ 13ನೇ ಸ್ಪಾಟ್ ಇದೆಯಲ್ಲ, ಮಾರ್ಕ್ ಮಾಡಿರುವಂಥ 13ನೇ ಸ್ಪಾಟ್ನಲ್ಲಿ ನಾಗೇಂದ್ರ ಬಾಬು ಇದ್ದಾರೆ. ನಾಗೇಂದ್ರ ಬಾಬು 13ನೇ ಸ್ಪಾಟ್ನಲ್ಲಿ ಭದ್ರತೆ ಹೇಗಿದೆ, ಯಾವ್ಯಾವ ಪೊಲೀಸರಿದ್ದಾರೆ, ಹಾಗೆ ಎಷ್ಟು ಗಂಟೆಗೆ ಅಲ್ಲಿ ಉತ್ಖನನ ಆರಂಭ ಆಗುತ್ತೆ, ಅಲ್ಲಿ ಎಷ್ಟು ಕುತೂಹಲ ಇದೆ, ಉತ್ಖನನದಲ್ಲಿ ಏನಾದರೂ ಕಳೆಬರಹ ಸಿಗುತ್ತೆ ಅನ್ನೋದ್ರ ಬಗ್ಗೆ. ನಾಗೇಂದ್ರ ಬಾಬು, ಗೋ ಹೆಡ್. ರಂಜಿತ್, ನೋಡಿ ಪ್ರಮುಖವಾಗಿ ನಾನೀಗ 13ನೇ ಪಾಯಿಂಟ್ನ ಬಳಿ ಇದ್ದೀನಿ. ನನ್ನ ಬಲಬದಿಯಲ್ಲೇ ನಾವು ಗಮನಿಸ್ಬೋದು 13ನೇ ಪಾಯಿಂಟ್ ಇದೆ. ಈ 13ನೇ ಪಾಯಿಂಟನ್ನು ತಲುಪೋದಕ್ಕೆ ಮೊದಲಿಗೆ SIT ತನಿಖಾ ತಂಡ 11ನೇ ಪಾಯಿಂಟನ್ನು ಉತ್ಖನನ ಮಾಡಬೇಕು. ಆ ಬಳಿಕ 12ನೇ ಪಾಯಿಂಟ್ನಲ್ಲಿ ಉತ್ಖನನವನ್ನು ಮಾಡಬೇಕು. ಅಲ್ಲಿ ಆದ ಬಳಿಕ ಈ 13ನೇ ಪಾಯಿಂಟ್ನ ಬಳಿ ಬರ್ತಾರೆ. ಈಗ ದೂರುದಾರ ತೋರಿಸಿರುವಂತಹ ಪಾಯಿಂಟ್ಗಳ ಪೈಕಿ ಇದು ಕಟ್ಟ ಕಡೆಯ ಪಾಯಿಂಟ್ 13ನೇ ಪಾಯಿಂಟ್. ಈಗ ಆಲ್ರೆಡಿ 10 ಪಾಯಿಂಟ್ಗಳಲ್ಲಿ ಉತ್ಖನನ ಕಾರ್ಯ ಮುಕ್ತಾಯ ಆಗಿದೆ. ಅದರಲ್ಲಿ ಕೇವಲ 6ನೇ ಪಾಯಿಂಟಲ್ಲಿ ಮಾತ್ರ ಒಂದು ಅಸ್ಥಿ ಸಿಕ್ಕಿದೆ ಅನ್ನುವ ಅಸ್ಥಿ ಪಂಜರ ಸಿಕ್ಕಿದೆ ಅಂತೇಳಿ ಅದನ್ನು ಲ್ಯಾಬ್ಗೆ ಕಳಿಸಿಕೊಡುವಂಥ ಕೆಲಸವನ್ನು ಕೂಡ ಮಾಡಲಾಗಿದೆ. ಅದರ ವರದಿಗೆ ಇನ್ನೂ ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ಇದನ್ನು ಹೊರತುಪಡಿಸಿ 9 ಪಾಯಿಂಟ್ಗಳಲ್ಲಿ ಯಾವುದೇ ರೀತಿಯಾದಂತಹ ಕುರುಗಳು ಕಳೆಬರಹ ಸಿಕ್ಕಿಲ್ಲ. 13ನೇ ಪಾಯಿಂಟಲ್ಲಿ ನಾನು ಸಾಕಷ್ಟು ಶವಗಳನ್ನು ಹೋತಿಟ್ಟಿದ್ದೀನಿ ಅಂತೇಳಿ ದೂರುದಾರ ಈಗ ಆಲ್ರೆಡಿ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಎಲ್ಲರ ಚಿತ್ತ ನೆಟ್ಟಿರುವಂಥದ್ದು 11, 12 ಹೊರತುಪಡಿಸಿದ್ರೆ 13ನೇ ಪಾಯಿಂಟ್ನ ಬಳಿ. ಹಾಗಾಗಿ 13ನೇ ಪಾಯಿಂಟ್ನ ಬಳಿ ಬಂದಾಗ ಇಲ್ಲಿ ಉತ್ಖನನ ಆರಂಭ ಆದಾಗ ಇಲ್ಲಿ ಏನಾದರೂ ಸಿಗುತ್ತಾ ಅನ್ನುವ ಕುತೂಹಲ ಒಂದು ಕಡೆ ಆಗಿದ್ರೆ, ಮತ್ತೊಂದು ಕಡೆ ಇಲ್ಲಿ ಏನು ಸಿಗದೆ ಹೋದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಗೊಂದಲಗಳು ಕೂಡ ಇಲ್ಲಿ ಒಂದು ಕಡೆ ದೂರುದಾರಲ್ಲಿ ಕಾಡ್ತಾ ಇರ್ಬೋದು ಅಂತ ಕೂಡ ನನಗೆ ಅನಿಸ್ತಾ ಇದೆ. ನೋಡಿ, ಇಲ್ಲಿ ಪೊಲೀಸರು ಡೇ ಆ್ಯಂಡ್ ನೈಟ್ ಇಲ್ಲಿ ಸೆಕ್ಯೂರಿಟಿಗಾಗಿ, ಭದ್ರತೆಗಾಗಿ ನಿಯೋಜನೆ ಮಾಡಿದ್ದಾರೆ. ಒಂದು ಪಟ್ಟಿಯನ್ನು ಕೂಡ ಹಾಕಿ ಆ ಜಾಗಕ್ಕೆ ಲಾಕ್ ಮಾಡಿದ್ದಾರೆ, ಸೀಸ್ ಮಾಡಿದ್ದಾರೆ. ಯಾರು ಕೂಡ ಆ ಜಾಗಕ್ಕೆ ತೆರಳದಂತೆ ಒಂದಷ್ಟು ಮುಂಜಾಗ್ರತಾ ಕ್ರಮವನ್ನು ಕೂಡ ತಗೊಂಡಿದ್ದಾರೆ. ರಂಜಿತ್, ನೋಡಿ ಇಲ್ಲಿ ಒಂದು ವಿಚಾರ ಅಂತಂದರೆ, ಒಂದಷ್ಟು ಪಾಯಿಂಟ್ಗಳನ್ನು ಅರಣ್ಯ ಪ್ರದೇಶದಲ್ಲಿ ತೋರಿಸಿದ್ರೆ, ಇನ್ನೊಂದಷ್ಟು ಪಾಯಿಂಟ್ಗಳನ್ನು ಪ್ರಮುಖವಾದಂಥ ಮೇನ್ ರಸ್ತೆಯ ಪಕ್ಕದಲ್ಲೇ ತೋರಿಸಿರುವಂಥ ಹಿನ್ನೆಲೆಯಲ್ಲಿ ಈ 13ನೇ ಪಾಯಿಂಟ್ ಏನಿದೆಯಲ್ಲ, ಈ 13ನೇ ಪಾಯಿಂಟ್ನ ಮುಂಭಾಗದಲ್ಲೇ ಒಂದು ಮನೆ ಕೂಡ ಇದೆ. ಆ ಮನೆಯವರನ್ನು ನಾನು ಮಾತಾಡಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಸಾರ್ವಜನಿಕರ ರಸ್ತೆ ಈಗ ನಾನು ಬೆಳಗ್ಗಿಂದ ಕೂಡ ಗಮನಿಸಿದಂತೆ ಸಾಕಷ್ಟು ಜನ ಇಲ್ಲಿ ಓಡಾಡ್ತಾ ಇದ್ದಾರೆ. ಪ್ರತಿನಿತ್ಯ ಕೂಡ ಓಡಾಡಂತೆ ಇವರು ಓಡಾಡ್ತಾ ಇರುವಂಥದ್ದು. ಇಲ್ಲಿ ಆ ಪಾಯಿಂಟ್ನ ಮಾರ್ಕ್ ಮಾಡಿರುವಂಥ ಎದುರು ಬದಿಯಲ್ಲೇ ಒಂದು ಮನೆ ಕೂಡ ಇದೆ. ಆ ಮನೆ ಒಳಗಡೆ ಹೋಗ್ತಾ ಇದ್ದೀನಿ, ಅವರನ್ನು ಮಾತಾಡಿಸುವಂಥ ಪ್ರಯತ್ನವನ್ನು ರಂಜಿತ್ ನಾನು ಮಾಡ್ತೀನಿ. ನೋಡಿ, ಇದು ಅರಣ್ಯ ಪ್ರದೇಶ ಅಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸರ್, ಯಾರಿದ್ದಾರೆ ದೊಡ್ಡವರು? ಒಂದು ನಿಮಿಷ ಬನ್ನಿ. ಸರ್, ಈಗ ಒಬ್ಬರು ಬರ್ತಿದ್ದಾರೆ, ಎದುರುಗಡೆ ಮನೆಯಲ್ಲೇ ಇದ್ದಾರೆ. ನೋಡಿ, ಆ ಪಾಯಿಂಟ್ನಿಂದ ನಾನು 2 ಹೆಜ್ಜೆ ಅಂದರೆ ಒಂದು ರಸ್ತೆ ಮುಂಭಾಗದಲ್ಲೇ ಒಂದು ಮನೆ ಇದೆ. ಈ ಮನೆಯವರು ಎಷ್ಟು ವರ್ಷದಿಂದ ಇಲ್ಲಿದ್ದರು, ಈ ರಸ್ತೆ ಯಾವಾಗ ಇತ್ತು, ಅವರನ್ನು ನಾನು ಪ್ರಶ್ನೆ ಮಾಡ್ತೀನಿ. ಇಲ್ಲಿನ ಸ್ಥಳೀಯರು ಇವರು. ಸರ್, ಒಂದು ನಿಮಿಷ. 13ನೇ ಪಾಯಿಂಟ್ನ ಮುಂಭಾಗದಲ್ಲೇ ಇರುವಂಥ ಮನೆ. ಸರ್, ನಮಸ್ತೆ. ಎಷ್ಟು ವರ್ಷದಿಂದ ನೀವು ಇರೋದಿಲ್ಲಿ? ನಾವು ಸುಮಾರು ಒಂದು 40 ವರ್ಷದಿಂದ ಇದ್ದೀವಿ. ಹೌದಾ? ಈಗ ಇಲ್ಲಿ 13ನೇ ಪಾಯಿಂಟ್ ನಿಮ್ಮ ಮನೆ ಮುಂದೆನೇ ಇದೆ. ನಿಮ್ಮ ಮನೆ ಗೇಟ್ನ ಮುಂಭಾಗದಲ್ಲೇ ತೋರಿಸಿರೋದು. ನಿಮಗೆ ಭಯ ಆಗಲಿಲ್ವಾ? ಈ ಥರದ್ದು ನಮ್ಮ ಮನೆ ಮುಂದೆನೇ ನಡೆದಿದೆ ಅಂತ ಹೇಳಿ ಈಗ ಆರೋಪ ಕೇಳಿ ಬಂದಿದೆಯಲ್ಲ? ಅವ್ರು ಎಷ್ಟೊತ್ತು ಹಾಕಿದ್ದಾರೆ ಅಂತೇಳಿ ನಮ್ಗೆ ಗೊತ್ತಿಲ್ಲ ಅಲ್ಲ. ಎಷ್ಟೊತ್ತಿಗೆ ಹಾಕಿದ್ದಾರೆ ಅಂತೇಳಿ, ಹಾಕಿದಾರ ಇಲ್ವೋ ಅಂತೇಳಿ ನಮ್ಗೆ ಗೊತ್ತಿದೆಯಾ? ಸುಮ್ಮನೆ ಅಪವಾದ ಮಾಡ್ತಿದ್ದಾರೆ ಇಲ್ಲಿ ಕ್ಷೇತ್ರಕ್ಕೋಸ್ಕರ. ಹಾಗಾಗಿ ನಾವೇನು ನೋಡಿಲ್ಲ ಅದನ್ನು, ಹಾಕಿದಿರೋದನ್ನು ಅಷ್ಟೇ. ಆತ ಹೇಳಿದಾನೆ ಯಾರು ಇಲ್ದ್ರೆ ಸಮಯದಲ್ಲಿ ಬಂದು ಆತ ಹಾಕಿ ಹೋಗಿದ್ದಾನೆ ಅಂತೇಳಿ. ಈಗ ಇದೇ ಪಾಯಿಂಟನ್ನು ನಿಮ್ಮ ಮನೆಯ ಎದುರುಗಡೆನೇ ತೋರಿಸಿರುವಂಥ ಹಿನ್ನೆಲೆಯಲ್ಲಿ ಈಗ ಇಲ್ಲಿ ಹಾಕಿದ್ದೀನಿ, ಹೂತಿಟ್ಟಿದ್ದೀನಿ ಅಂತ ಹೇಳಿದ ಬಳಿಕ ನಿಮ್ಗೇನು ಅನ್ನಿಸ್ತು? ನಿಮ್ಗೆ ಗೊತ್ತಾದಾಗ ನಮ್ಮ ಮನೆ ಮುಂದೆನೇ ಈ ಥರ ಆಗಿದೆಯಲ್ಲ ಅಂತೇಳಿ ಆಶ್ಚರ್ಯ ಆಗುತ್ತೆ ನಮಗೆ. ಈ ಥರ ಎಲ್ಲ ಹಾಕಿದ್ದಾನೆ ಅಂತೇಳಿ. ಅವನು ಎಲ್ಲ ಮಲಗಿದ ಟೈಮಲ್ಲೇ ಹಾಕ್ತಾನೆ ಅಲ್ಲಿ ಬಂದು. ಎಷ್ಟೊತ್ತಿಗೆ ಹಾಕಿದ್ದೇನೆ ಅಂತೇಳಿ ನಮ್ಗೆ ಗೊತ್ತಾಗಲ್ಲ. ನಾವು ಇಲ್ಲಿ 10 ಗಂಟೆಗೆ ಮಲಗಿದ್ರೆ ಬೆಳಿಗ್ಗೆ 5 ಗಂಟೆಗೆ ಹೇಳ್ತೀವಿ.
ಇಲ್ಲಿ ಸಾಧ್ಯನಾ ಅಂದರೆ ಅಷ್ಟು ಟೈಮ್ ತಗೊಂಡು ಆ ಗುಂಡಿಯನ್ನು ಹಗ್ದು ಅಲ್ಲಿ ಊತಾಕಿ ಮತ್ತೆ ಗುಂಡಿಯನ್ನು ಮುಚ್ಚುವಷ್ಟು ಟೈಮ್ ಇರುತ್ತಾ? ಇಲ್ಲಿ ಜನ ಯಾರು ಓಡಾಡೋದಿಲ್ವಾ ಈ ರಸ್ತೆಯಲ್ಲಿ? ಓಡಾಡ್ತಾರೆ, ಸುಮಾರು ಜನ ಓಡಾಡ್ತಾರೆ ಈ ಕಡೆ. ಈ ಸುಮಾರು ಜನ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ. ಇಲ್ಲಿ ಹಾಕಿಲಿಕ್ಕೆ ಸಾಧ್ಯನೇ ಇಲ್ಲ, ಹಾಕಿಲಿಕ್ಕೆ ಸಾಧ್ಯನೇ ಇಲ್ಲ. ಮೊದಲೆಲ್ಲ ಇಲ್ಲಿ ಕೊಳೆತ ಶವಗಳನ್ನೆಲ್ಲ ಹಾಕ್ತಾ ಇದ್ರು, ಅಲ್ಲಿ ಸೈಡಲ್ಲೆಲ್ಲ ಹಾಕ್ತಾ ಇದ್ರು. ಅವಾಗ ಇವಾಗೆಲ್ಲ ಮಣ್ಣೆಲ್ಲ ಹಾಕಿ ಅದ್ರ ಸುಮಾರು ಇದು ಮಾಡಿದ್ದಾರೆ. ಎಲ್ಲಿ ಹಾಕ್ತಿದ್ರು ಕೊಳೆತ ಶವಗಳನ್ನ? ಸೈಡೆಲ್ಲ ಹಾಕ್ತಿದ್ರು ಮೊದಲು. ಇಲ್ಲೇ ಹಾಕ್ತಾ ಇದ್ರು. ಪೊಲೀಸ್ ಎಲ್ಲ ಇನ್ಫಾರ್ಮೇಶನ್ ಇದ್ದೇ ಹಾಕಿದ್ದು. ಅಂದ್ರೆ ಕೊಳ್ತಿತ್ತು, ಅದನ್ನ ಹಾಸ್ಪಿಟ್ಲಿಗೆ ತಗೊಂಡು ಹೋದಾಗ ಆಗದಾಗ ಇಲ್ಲಿ ಕೊಂಡು ಹಾಕ್ತಿತ್ತು. ಮತ್ತೀಗ ನೀವು 13ನೇ ಪಾಯಿಂಟ್ ಇದೆಯಲ್ಲ, ಅಲ್ಲಿ ಏನಾದ್ರು ಹಾಕಿರ್ಬೋದಾ? ಇಲ್ಲ ಅಲ್ಲಿ ಇಲ್ಲ, ಚಾನ್ಸಸ್ ಇಲ್ಲ ಅಲ್ಲಿ ನೀವು ಹಾಕಿರೋ. ಹೇಳ್ತಿದ್ರಿ ಪೊಲೀಸರು ಮುಂಚೆ ಎಲ್ಲ ಹಾಕ್ತಾ ಇದ್ರು. ಮೊದಲು ಇಲ್ಲಿ ಹೊಳೆಯಲ್ಲಿ ಕೊಳೆತ ಶವಗಳೆಲ್ಲ ಇರ್ತಿದ್ವು, ಒಂದೆರಡು ಸಿಕ್ತಿತ್ತು. ಅದನ್ನೆಲ್ಲ ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಸ್ಟೇಷನಿಗೆಲ್ಲ ತಗೊಂಡು ಪೊಲೀಸ್ ಅವರೇ ಅದನ್ನ ಇದು ಮಾಡಿ ಇಲ್ಲಿ ಹಾಕ್ತಾ ಇದ್ರು. ಓಕೆ. ನೋಡಿ ರಂಜಿತ್, ಇದು ಸ್ಥಳೀಯರ ಮಾತು. ಮುಂಚೆ ಪೊಲೀಸರು ಕೊಳೆತ ಶವಗಳನ್ನು ಇದೇ ಒಂದು ಜಾಗದಲ್ಲಿ ಹಾಕ್ತಾ ಇದ್ರು. ಆದರೆ ಈತ ಯಾವ ಸಂದರ್ಭದಲ್ಲಿ ಬಂದು ಹಾಕಿ ಹೋಗಿದ್ದನೋ ಗೊತ್ತಿಲ್ಲ. ಆದರೆ ಈ ವಿಚಾರ ಕೇಳಿ ನಮಗೂ ಕೂಡ ಆಶ್ಚರ್ಯ ಆಗಿದೆ ಅಂತೇಳಿ ಆ ಒಂದು 13ನೇ ಪಾಯಿಂಟ್ನ ಮುಂಭಾಗದಲ್ಲಿರುವಂಥ ಮನೆಯ ನಿವಾಸಿಯವರು ನಮ್ಮ ಜೊತೆ ಈಗ ಮಾತಾಡಿ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ.